ಸೌಖ್ಯವ ನೀಡಮಗೆ ಪರಿಶುದ್ಧಾತ್ಮರೇ ದಿನದಲ್ಲಿ ನಾನು ಕೈ ಊತ ಇಂಟು ಬಿಡ್ತು ಈ ಲೂರ್ದು ಮಾತೆ ಹಬ್ಬಕ್ಕೇನು ಬಳೆ ಹಾಕಿದೆ ನಾನು. ನನ್ನ ಹೆಸರು ಅಂತೋಣಿ ಮೇರಿ. ನಾನು ಬೇಗೂರಿಂದ ಬಂದಿದ್ದೇನೆ. ನನಗೆ ತುಂಬಾ ಹುಷಾರಿಲ್ಲ, ತುಂಬಾ ಕೈ ನೋವಿತ್ತು, ಕೈ ತುಂಬಾ ಊತ ಬಂದ್ಬಿಟ್ಟಿತ್ತು. 1 ವರ್ಷದಿಂದ ಹೀಗೆ ಇತ್ತು. ಆಮೇಲೆ ನಾನು ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಬಂದಿದ್ದೆ, ಪ್ರೇಯರ್ಗೆ ಅಟೆಂಡ್ ಆಗಿದ್ದೆ. ಆವಾಗ ನಾನು ಕೇಳ್ಕೊಂಡಿದ್ದೆ ಕೈ ಊತ ಇಳ್ದು ಕೈ ಚೆನ್ನಾಗಿ ಮೇಲಾಗ್ಬೇಕು ನನ್ಗ ಅಂತ ಹೇಳ್ಬಿಟ್ಟು ಕೈ ಬಳೆ ಕೂಡ ಹಾಕಕ್ ಆಗ್ತಾ ಇರ್ಲಿಲ್ಲ. ನನ್ನ ಕೈಯಲ್ಲಿ ತುಂಬಾ ಊತ ಇತ್ತು. ಆಮೇಲೆ ನಾನು ಇಲ್ಲಿ ಬಂದು ಹೋದಾಗ ಬ್ರದರ್ ಹೇಳ್ದಂಗೆ ಪ್ರೇಯರ್ಗೆ ಹೋಗಿ ಚರ್ಚ್ಗೆ ಹೋಗ್ಬಿಟ್ಟು ದಿನ ಬರ್ತಾ ಇದ್ದೆ. ಅದೇ ತರನೇ ಮಾಡ್ತಾ ಇದ್ದೆ. 20 ದಿನದಲ್ಲಿ ನನ್ನ ಕೈ ಊತ ಇಳ್ದು ನಾನು ಈಸ್ಟರ್ ಹಬ್ಬಕ್ಕೆ ಬಳೆ ಹಾಕಿ ಲೂರ್ದು ಮಾತೆ ಹಬ್ಬಕ್ಕೆ ಬಳೆ ಹಾಕಿದೆ. ನಾನು ಮೇಲಾಯ್ತು, ಕೈ ಮಾಮೂಲಿ ತರ ಆಗೈತೆ ಇವಾಗ. ಕೈ ಮೇಲೆತ್ತಿ, ಕೈ ಒಂದ್ಸರಿ ಮೇಲೆತ್ತಿ ಚೆನ್ನಾಗಿ ತೋರಿಸಿ ಎಲ್ರಿಗೂ. ನೋಡಿ, ಕೈಗೆ ಬಳೆ ಹಾಕೊಂಡು ಬಂದಿದ್ದಾರೆ. ಈ ಕೈಗೆ ಊತ ಯಾವಾಗ ಇತ್ತು? ಒಂದು ಆಪರೇಷನ್ ಆಯ್ತು ಸರ್, ಒಂದು ವರ್ಷ ಆಯ್ತು. 1 ವರ್ಷ ಆಯ್ತು. ಕಳೆದ ಫೆಬ್ರವರಿಯಲ್ಲಿ ಬಂದಾಗಲೂ ಕೈ ಊತ ಇತ್ತು. ಬಳೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಕೈ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ಇದಾರೆ ಬ್ರದರ್ ಇಲ್ಲಿ, ಹೌದಲ್ಲ, ಕೈ ಎತ್ತಕ್ಕೂ ಆಗ್ತಾ ಇರಲಿಲ್ಲ. ಕೇಳ್ತಾ ಇದ್ರು ಯಾಕೆ ಕೈ ತುಂಬಾ ಊತ ಐತೆ ಅಂತ. ಕೇಳ್ದಾಗಲ್ಲ ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು. ಕೈಗೆ ಎಲ್ಲಿ ಆಪರೇಷನ್ ಆಗಿದೆ? ಇಲ್ಲಿ ಆಪರೇಷನ್ ಆಗಿದೆ. ಕೈಗೆ ಅಲ್ಲಿ ಆಪರೇಷನ್ ಆಗಿ ಕೈಯಲ್ಲಿ ಆವಾಗಿಂದಾನು ತುಂಬಾ ಊತ ಇತ್ತು, ಕೈ ಮೇಲೆ ಆಗಿರ್ಲಿಲ್ಲ, ಮಾತ್ರೆ ತಿಂತಾ ಇದ್ದೆ. ಆಮೇಲೆ ನಾನು ಫೆಬ್ರವರಿಯಲ್ಲಿ ಬಂದಾಗ ಅದು ಹೋದಾಗ ನನ್ಗ ಮೇಲಾಗಿದೆ. ಇವಾಗ 21 ದಿನ ಇಲ್ಲಿ ಬಂದವರಿಗೆ ಒಂದು 21 ದಿನದ ಒಂದು ಪ್ರಾರ್ಥನೆ ಹೇಳಿಕೊಡ್ತೇವೆ. ಈ 21 ಡೇಸ್ ಅಂದ್ರೆ ಅದೇನು ಬೇರಲ್ಲ, ಒಂದು ಚಿಕ್ಕ ಒಂದು ಪ್ರಾರ್ಥನೆ, ಸಣ್ಣ ಪುಟ್ಟ ಪ್ರಾರ್ಥನೆ. ದೇವಾಲಯಕ್ಕೆ ಹೋಗ್ಬೇಕು, ಬಲಿ ಪೂಜೆ ಅಂತ ಕೆಲವೊಂದು ವಿಷಯಗಳು ಹೇಳಿಕೊಡ್ತೇವೆ. ಅದನ್ನ ಯಾರ್ಯಾರು ಮಾಡಿದಾರೋ ಆ 21 ಡೇಸ್ ಸಂಪೂರ್ಣಗೊಳ್ಳುವುದಕ್ಕೆ ಮೊದಲೇ, ಆ 21 ದಿನ ಪೂರ್ಣಗೊಳ್ಳುವುದಕ್ಕೆ ಮೊದಲೇ ಅವರು ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಿದ್ರೆ ಅದು ಖಂಡಿತ ನಡೆದಿರುತ್ತದೆ. ಪಾಲನೆ ಮಾಡಿದೆ ನಾನು, ಅದೇ ತರ ನಂಗೆ ನಡೀತು. ದೇವರಿಗೆ 20ನೇ ದಿನದಲ್ಲಿ ದೇವರನ್ನ ಗುಣಪಡಿಸಿದ್ರು. ಕೈಯ ಊತ ಮೇಲಾಯ್ತು, ಕೈಯಲ್ಲಿ ಬಳೆ ಹಾಕಿದ್ರು. ಬಳೆ ಹಾಕೊಂಡೇ ಅವರು ಯೇಸುವಿನ ಪುನರುತ್ಥಾನದ ಈಸ್ಟರ್ ಹಬ್ಬವನ್ನು ಅವರು ಆಚರಿಸಿದ್ರು. ಚಪ್ಪಾಳೆ ತಟ್ಟುತ್ತಾ ನಾವು ದೇವರನ್ನು ಮಹಿಮೆಪಡಿಸೋಣ. ಆಮೇಲೆ ನನ್ನ ಮನೆಯಲ್ಲಿ ಶಾಂತಿ ಸಮಾಧಾನ ಇರ್ಲಿಲ್ಲ. ಯಾವಾಗೂ ನನ್ನ ಗಂಡನಿಗೆ 3 ಜನಕ್ಕೂ ಯಾವಾಗ್ಲೂ ಜಗಳ. ನಾನು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಬೇಡ ಅಂತ ಹೇಳೋದು. ನಮ್ಮ ಯಜಮಾನ್ರು ಬೈತಾ ಇದ್ರು. ಪ್ರೇಯರ್ಗೆ ಹೋಗ್ಬೇಕಂದ್ರೆ ಬೈಯೋದು, ನೀನು ಇಲ್ಲಿ ದೇವ್ರಿಲ್ವಾ ನಿನ್ಗ, ಅಲ್ಲಿ ಇಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಯಾವಾಗ್ಲೂ ಬೈತಾ ಇದ್ರು. ಅದಕ್ಕೆ ಆಮೇಲೆ ಬ್ರದರ್ ಹೇಳೋ ತರನೇ ನಾನು ಯಾವಾಗೂ 4:15 ಎದ್ದು ಸ್ತುತಿ ಮಾಡ್ತಾ ಇದ್ದೀನಿ. ಅದೇ ತರ ಇವಾಗ ಮನೆಯಲ್ಲಿ ಶಾಂತಿ ಸಮಾಧಾನದಿಂದ ಇದ್ದಾರೆ. ಯಾರು ನಮ್ಮ ಅತ್ತೆ ನನ್ನ ಮಾತಾಡ್ಸೋದೇ ಇಲ್ಲ. ನಮ್ಮ ಮನೆಯವರು ನಾನು ಇವಾಗ ಬೈಯೋದೇ ಇಲ್ಲ. ಎಲ್ಲಿಗೆ ಹೋಗ್ತೀನಿ ಅಂದ್ರೂ ಸರಿ ಹೋಗಮ್ಮ ಅಂತ ಹೇಳ್ತಾರೆ. ಇದೆಲ್ಲ ಆಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಸಹಿಸಬೇಕು. ಇವ್ರೇನ್ ಮಾಡಿದ್ರು, 21 ದಿನ ಪ್ರಾರ್ಥನೆ ಮಾಡಿದಾಗ ಕೈ ಊತ ಹೋಯ್ತು. ಬೆಳಗ್ಗೆ 4:00 ಎದ್ದೇಳು ಸ್ವಲ್ಪ ಕಷ್ಟ. 4:00 ಎದ್ದು ಸ್ತುತಿ ಮಾಡಿದಾಗ ಈಗ ಮನೆಯಲ್ಲಿರುವ ಜಗಳ ಹೋಯ್ತು. ಗಂಡ ಇವರಿಗೆ ಎಲ್ಲಿ ಹೋದ್ರು ಹೋಗಿ ಪ್ರಾರ್ಥನೆ ಮಾಡಕ್ಕೆ ಹೋಗು ಬಿಡ್ತಾರೆ, ಮೊದಲು ಬಿಡ್ತಾ ಇರಲಿಲ್ಲ. ಮನೆಯಲ್ಲಿ ಸಮಾಧಾನ. ಪ್ರೀಸಲೋ ಮತ್ತೊಮ್ಮೆ ಚಪ್ಪಾಳೆ ತಟ್ಟುತ್ತಾ ನಾವು ದೇವರನ್ನ ಭಯಪಡಿಸೋಣ. ಸೌಖ್ಯವ ನೀಡಮಗೆ ಪರಿಶುದ್ಧಾತ್ಮರೇ ಬಿಡುಗಡೆ ನೀಡೆ ಮಗೆ ಪರಿಶುದ್ಧಾತ್ಮರೇ. ಘೋರವಾದ ವ್ಯಾಧಿಗಳೆಲ್ಲ ಸ್ವಸ್ಥವಾಗಲಿ ಕ್ಷಣವೇ. ಜೋತ್ತು ಬಿದ್ದ ಕೈಕಾಲುಗಳು ಸೌಖ್ಯವಾಗಲಿ ಕ್ಷಣವೇ. ಘೋರವಾದ ವ್ಯಾಧಿಗಳೆಲ್ಲ ಸ್ವಸ್ಥವಾಗಲಿ ಕ್ಷಣವೇ. ಜೋತ್ತು ಬಿದ್ದ ಕೈಕಾಲುಗಳು ಸೌಖ್ಯವಾಗಲಿ.